ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅವಳಿಗೆ ಗಂಡ ಅಂದ್ರೆ ಅಲರ್ಜಿ, ಲವ್ವರ್ ಅಂದ್ರೆ ಎನರ್ಜಿ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾದ ಗಂಡನಿಗೆ ಪತ್ನಿಯೇ ಚಟ್ಟ ಕಟ್ಟಿದ್ದಾಳೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ಕಡಕಲಾಟದಲ್ಲಿ ನಡೆದ ದುರಂತ ಘಟನೆ ಇದು. 40 ವರ್ಷದ ರಾಘು ಗಾವಡೆ ಹೆಂಡತಿಯಿಂದಲೇ ಕೊಲೆಯಾದ ಪತಿ. ಪ್ರಿಯಕರನ ಜೊತೆ ಸೇರಿ ಪತಿಗೇನೆ ಚಟ್ಟ ಕಟ್ಟಿದ್ದಾಳೆ ಈ ಕಿರಾತಕಿ ಪತ್ನಿ. ಬಂಗಾರಿ ಗಾವಡೆ ಕೊಲೆ ಮಾಡಿದ ಪತ್ನಿ, ಹಾಗೆ ರಾಮ ರಾಣಗೆ ಆಕೆಯ ಪ್ರಿಯಕರ. ನೋಡ್ತಾ ಇದ್ದೀರಾ ಇಬ್ಬರ ಫೋಟೋವನ್ನ ತೆರೆ ಮೇಲೆ. ಕಡಕಲಾಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದು. ಆರೋಪಿಗಳನ್ನ ವಶಕ್ಕೆ ಪಡೆದು ತನಿಖೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು. ಹಾಗೆ ಇದು ನಿನ್ನೆ ಮೊನ್ನೆ ಆಗಿರುವಂತಹ ಘಟನೆಯಲ್ಲ, ಸುಮಾರು 6 ತಿಂಗಳ ಹಿಂದೆ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಯಾವ ರೀತಿ ಪ್ಲಾನ್ ಮಾಡಿದ್ರು ಅಂತ ನೋಡ್ತಾ ಹೋಗೋಣ. ಪ್ರಿಯಕರನ ಜೊತೆ ಸೇರಿ ಪತಿಗೇನೆ ಚಟ್ಟ ಕಟ್ಟೋದಕ್ಕೆ ಈಕೆ ಪ್ಲಾನ್ ಮಾಡ್ತಾಳೆ. 40 ವರ್ಷದ ರಾಘು ಗಾವಡೆ ಹೆಂಡತಿಯಿಂದಲೇ ಕೊಲೆಯಾದ ದುರ್ದೈವಿ ಪತಿ. ಬಂಗಾರಿ ಗಾವಡೆ ಕೊಲೆ ಮಾಡಿರುವಂತಹ ಪತ್ನಿ ರಾಮ ರಾಣಗೆ ಆಕೆಯ ಪ್ರಿಯಕರ. ಅಂದರೆ ಇವರಿಬ್ಬರಿಗೆ ಅಕ್ರಮ ಸಂಬಂಧ ಇರುತ್ತೆ. ಗಂಡ ಕುರಿ ಮೇಯಿಸ್ಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಹೀಗಾಗಿ ಆತ ಕುರಿ ಮೇಯಿಸೋದಕ್ಕೆ ಹೊಲಕ್ಕೆ ಹೋದಾಗ ಇವರಿಬ್ಬರು ಪ್ಲಾನ್ ಮಾಡಿ ಆತನನ್ನು ಸಾಯಿಸಿ ಅಲ್ಲೇ ಹೂತಾಕಿರ್ತಾರೆ. ಆಮೇಲೆ ಅವಳು ಎಲ್ರಿಗೂ ಹೇಳಿರ್ತಾಳೆ ಊರಲ್ಲಿ, ನನ್ನ ಗಂಡ ಬೇರೆ ಜಿಲ್ಲೆಗೆ ಕುರಿ ಮೇಯಿಸ್ಕೊಂಡು ಹೋಗಿದ್ದಾನೆ ಅಂತ. ಆಮೇಲೆ 6 ತಿಂಗಳಾದರೂ ಕೂಡ ಆತನ ಪತ್ತೆ ಇರೋದಿಲ್ಲ. ಹೀಗಾಗಿ ಆಕೆಯ ಗಂಡನ ಅಣ್ಣನಿಗೆ ಡೌಟ್ ಬರುತ್ತೆ. ವಿಚಾರಣೆ ನಡೆಸ್ತಾರೆ. ಹಿರಿಯರೆಲ್ಲ ಬಂದು, ಊರಿನ ಹಿರಿಯರು ಬಂದು ವಿಚಾರಣೆ ನಡೆಸಿದಾಗ ಆಗ ಈಕೆ ಸತ್ಯವನ್ನು ಬಾಯ್ಬಿಟ್ಟಿದ್ದಾಳೆ. ಅದಾದಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಈಗ ವಿಚಾರಣೆ ಕೂಡ ನಡೀತಾ ಇದೆ.